పెట్టుబడి చీరల నుండి పెళ్లి పట్టు చీరల వరకు అన్ని కూడా హోల్సేల్ ధరల్లో కావాలంటే ఒకసారి తప్పకుండా ఈ షాప్ ని విజిట్ చేయండి. షాప్ నేమ్ వచ్చేసి పీవీఆర్ సిల్క్. ఈ షాప్ వచ్చేసి చింతామణి అండి, చిక్బళ్ళాపూర్ డిస్టిక్ లో ఉంటుంది. ఇక్కడ ప్యూర్ కంచిపట్టు చీరలు జస్ట్ 5500 నుండే స్టార్ట్ అవుతాయండి. ಸಹಸ್ರ ಜನಸಂಖ್ಯೆಯ ಭಕ್ತಾದಿಗಳ ಕೋರಿಕೆ ಪವಾಡ ಮಹಿಮೆ ಪ್ರತಿಫಲ ಸಿಗಲಿದೆ. ಶ್ರೀ ಚೌಡೇಶ್ವರಿ ದೇವಾಲಯದ 17ನೇ ವಾರ್ಷಿಕೋತ್ಸವ ಮತ್ತು ಶ್ರೀ ಚಂಡಿ ಹೋಮ ವಿಶೇಷ ಕಾರ್ಯಕ್ರಮ ಕೊಲ್ಲೂರು ಗ್ರಾಮಸ್ಥರು ಮತ್ತು ಶ್ರೀನಿವಾಸಪುರ ಪಟ್ಟಣದ ಭಕ್ತಾದಿಗಳು ಭಾಗವಹಿಸಿ ಭಗವಂತನ ಪ್ರೇರಣೆಯಿಂದ ಎಲ್ಲ ಭಕ್ತಾದಿಗಳ ಕಾರ್ಯಕ್ರಮಕ್ಕೆ ಭಾಗವಹಿಸಿದ್ದರು. ಈ ದಿನ ವಿಶೇಷ ಗಣಪತಿ ಪೂಜೆ, ಶುದ್ಧಿ ಪುಣ್ಯವಾಚನ, ಗೋಪೂಜೆ, ಕಳಶ ಸ್ಥಾಪನೆ, ಅಗ್ನಿ ಪ್ರತಿಷ್ಠೆ, ಶ್ರೀ ಮಹಾಗಣಪತಿ ಹೋಮ, ಶ್ರೀ ದುರ್ಗಾ ಹೋಮ, ಶ್ರೀ ನವಗ್ರಹ ಹೋಮ, ಪಂಚಸೂಕ್ತ ಹೋಮ, ಮಹಾಪೂರ್ಣಾವತಿ ಹಾಗೂ ಮೂಲ ವಿರಾಟ ಶ್ರೀ ಚೌಡೇಶ್ವರಿ ಮಾತೆಗೆ ಏಕಾದಶಿ ರುದ್ರಾಭಿಷೇಕ ಮತ್ತು ಎಲ್ಲ ದೇವತೆಗಳಿಗೆ ಪಂಚಾಮೃತ ಅಭಿಷೇಕ, ಅಲಂಕಾರ, ಅಷ್ಟೋತ್ತರ ಶತನಾಮಾವಳಿ, ಚಂಡಿಕಾ ಹೋಮ ಪ್ರಾರಂಭವಾಗಿ ಹಾಗೂ ಪೂರ್ಣಾವತಿ ಮಂತ್ರಪುಷ್ಪ, ವಾದ್ಯೋತ್ಸವ, ಬಲಿಹರಣ, ಮಹಾಮಂಗಳಾರತಿ ಮತ್ತು ತೀರ್ಥ ಪ್ರಸಾದ ವಿನಿಯೋಗ ಸಹಸ್ರ ಭಕ್ತಾದಿಗಳ ಎಲ್ಲರ ಸಹಕಾರದೊಂದಿಗೆ ಕಾರ್ಯಕ್ರಮ ಯಶಸ್ಸುಗೊಳಿಸಲಾಯಿತು. ಈ ಸಂದರ್ಭದಲ್ಲಿ ಪ್ರಧಾನ ಅರ್ಚಕರು ಶ್ರೀ ಆಂಜನೇಯ ರೆಡ್ಡಿಯವರು ಮಾತನಾಡಿ, ನಮ್ಮ ಗ್ರಾಮದ ಹಾಗೂ ಸಮಸ್ತ ಜನತೆಯ ಭಕ್ತಾದಿಗಳ ಹಾಗೂ ಎಲ್ಲ ದಾನಿಗಳ ಸಹಕಾರದೊಂದಿಗೆ ಈ ದಿನ ಚೌಡೇಶ್ವರಿ ಅಮ್ಮನವರ ದೇವಸ್ಥಾನದಲ್ಲಿ 17ನೇ ವಾರ್ಷಿಕೋತ್ಸವ ಕಾರ್ಯಕ್ರಮ ಯಶಸ್ವಿಗೊಳಿಸಲಾಯಿತು. ಹಾಗೂ ಈ ದಿನ ಸಾಯಂಕಾಲ ಆವರಣದಲ್ಲಿ ಹರಿಕಥೆ ಭಜನಾ ಕಾರ್ಯಕ್ರಮ ವಿಶೇಷವಾಗಿ ಹಮ್ಮಿಕೊಳ್ಳುತ್ತೇವೆ. ಈ ಸಂದರ್ಭದಲ್ಲಿ ಜ್ಯೋತಿ ಮೇಡಮ್ ಅವರು ಮಾತನಾಡಿ, ಪ್ರತಿ ವರ್ಷವೂ ವಿಶೇಷ ಪೂಜಾ ಕಾರ್ಯಕ್ರಮ ಸುಮಾರು ವರ್ಷಗಳಿಂದ ಒಂದು ವರ್ಷಕ್ಕಿಂತ ಇನ್ನೊಂದು ವರ್ಷಕ್ಕೆ ವಿಜೃಂಭಣೆಯಿಂದ ಕಾರ್ಯಕ್ರಮ ಹಮ್ಮಿಕೊಳ್ಳುತ್ತಿದ್ದಾರೆ. ಎಲ್ಲ ಭಕ್ತಾದಿಗಳ ಹಾಗೂ ಸ್ವಾಮಿಯವರಿಗೆ ಕೃತಜ್ಞತೆಗಳನ್ನು ತಿಳಿಸುತ್ತೇನೆ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಹೆಸರು ಪಡೆದ ಡಾಕ್ಟರ್ ಎಚ್.ಎಸ್. ಶಂಕರ್ ಸ್ವಾಮಿ, ಮಾಜಿ ಮಠಾಧಿಪತಿಗಳು ಬೂದಲಿ ಅವರು ಮಾತನಾಡಿ, ಪಟ್ಟಣದ ಪವಾಡ ಮಹಿಮೆ ಚೌಡೇಶ್ವರಿ ದೇವಿಯ ಹುಟ್ಟುಹಬ್ಬದ ಪ್ರಯುಕ್ತ ಪ್ರತಿ ವರ್ಷವೂ ಹೋಮ, ಯಜ್ಞ, ವಿವಿಧ ರೀತಿಯ ಪೂಜಾ ಕಾರ್ಯಕ್ರಮಗಳು ಹಾಗೂ ಪುರಾತನ ಕಾಲದ ದೇವಸ್ಥಾನ ಶಕ್ತಿ ದೇವರು ಈ ದೇವಸ್ಥಾನ ಆವರಣದಲ್ಲಿ ದೇವರ ಶಿಲೆಗಳು ಇವೆ. ಈ ದೇವರ ಜನರ ಭಕ್ತಿಗಳ ಕೋರಿಕೆಗಳ ಪ್ರತಿಫಲ ಸಿಗಲಿದೆ. ಚೌಡೇಶ್ವರಿ ಅಮ್ಮನವರ ಕಾರ್ಯಕ್ರಮ ಎಲ್ಲರ ಸಹಕಾರದಿಂದ ಪ್ರತಿಯೊಬ್ಬರು ನೆರವೇರಿಸಿದರು. ಈ ದಿನ ಎಲ್ಲ ಭಕ್ತರಿಗೆ ಅಮ್ಮನವರ ಆಶೀರ್ವಾದ ಸಿಗಲಿದೆ. ಎಲ್ಲ ದೇವರ ಶಕ್ತಿಗಳಿಗಿಂತ ಈ ಶ್ರೀ ಚೌಡೇಶ್ವರಿ ಅಮ್ಮನವರ ಪ್ರತಿಯೊಬ್ಬ ಭಕ್ತರಿಗೂ ಶಾಂತಿ, ನೆಮ್ಮದಿ ನೀಡುವ ದೇವರು. ಚೌಡೇಶ್ವರಿ ಅಮ್ಮನವರ ಪವಾಡ ಮಹಿಮೆ ಇಡೀ ಸಮಾಜಕ್ಕೆ ದೇವರ ಆಶೀರ್ವಾದ ಸಿಗಲಿದೆ. ಈ ದಿನ ದೇವಸ್ಥಾನ ಹೋಮ ಕಾರ್ಯಕ್ರಮ ಭಾಗವಹಿಸಿದ ಎಲ್ಲ ಭಕ್ತರಿಗೂ ದೇವರ ಮಹಿಮೆ, ಸಂಕಲ್ಪ, ದೈವಶಕ್ತಿ ಪ್ರತಿಯೊಬ್ಬರಿಗೂ ಸದಾ ಆಶೀರ್ವಾದ ಸಿಗಲೆಂದು, ಈ ದರ್ಶನ ಮಹಿಮೆ ಸದಾ ಎಲ್ಲರ ಕುಟುಂಬಗಳ ಸುಖ, ಶಾಂತಿ, ನೆಮ್ಮದಿ ಜೀವನ ಚೌಡೇಶ್ವರಿ ಅಮ್ಮನವರು ನೀಡುತ್ತಾರೆ ಎಂಬುದಾಗಿ ಸ್ವಾಮಿಯವರು ತಿಳಿಸಿದರು. ವಿಶೇಷ ಆಹ್ವಾನಿತರು, ದಿವ್ಯ ಸಾನ್ನಿಧ್ಯ ವಹಿಸಿದವರು ಮತ್ತು ಆಶೀರ್ವಚನ ಶ್ರೀ ಶ್ರೀ ದೇವೇಂದ್ರ ಸ್ವಾಮೀಜಿಯವರ ಮತ್ತು ಸಿಬ್ಬಂದಿಯವರೂ ಸಹಕರಿಸಿದ್ದರು. ಹಾಗೂ ಬಂದಿರುವ ಎಲ್ಲ ಭಕ್ತರಿಗೆ ಪ್ರಧಾನ ಅರ್ಚಕರು ಆಂಜನೇಯ ರೆಡ್ಡಿಯವರು ಕೃತಜ್ಞತೆಗಳನ್ನು ವ್ಯಕ್ತಪಡಿಸಿದರು. खड्गेन निरङ्कुतता स्वाहा क्षोभयामास त्रैलोक्यं सजाकरं स्वाहा चण्डिकायै नमः तदा तदा चण्डिकावानमस्तरं ततो करस्वनैव ध्यातारो
षडोत्तरैः वाचम् तां तं नगायकं परिभवे विष्णुं स्वाहा प्रियेयं निर्मान् वाञ्चन्दे स्वाहा प्रियेयं निर्मान् ओयमय किम्बायामि गौरवचिन्तने दत्तं किं चादरीना मदक्षेणारि ओरे किं चादरीना भूतानि सर्वेषु देवानां सर्वेषु स्वाहा
ಜೈ ಶ್ರೀರಾಮ್. ನನ್ನ ಹೆಸರು ಜ್ಯೋತಿ ಅನ್ಬಿಟ್ಟು, ನಾನು ಶ್ರೀನಿವಾಸಪುರದವರು. ಇಲ್ಲಿಗೆ ಸುಮಾರು ವರ್ಷಗಳಿಂದ ನಾವು ಪ್ರತಿ ವರ್ಷನೂ ಬರ್ತಾ ಇದ್ದೀವಿ. ತುಂಬಾನೇ ವಿಜೃಂಭಣೆಯಿಂದ ದೇವರ ಕಾರ್ಯನ್ನ ಮುಗಿಸ್ತಾ ಇದ್ದಾರೆ ಸ್ವಾಮಿಗಳು. ಚಂಡಿ ಹೋಮ ಮತ್ತೆ ನವಗ್ರಹಗಳ ಹೋಮ ಎಲ್ಲ ಮಾಡಿಸಿದ್ದಾರೆ. ಇವತ್ತು ಒಂದು ವರ್ಷಕ್ಕಿಂತ ಒಂದು ವರ್ಷ ಇಂಪ್ರೂವ್ ಆಗ್ತಾನೆ ಇದೆ, ಚೆನ್ನಾಗಿ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಅದರಿಂದ ಸುತ್ತಮುತ್ತ ಹಳ್ಳಿ ಹೋಗ್ಲವರೆಲ್ಲ ಬಂದು ದೇವರ ಕಾರ್ಯ ಮಾಡಿ ಮುಗಿಸಿ ತಮ್ಮ ಕೋರಿಕೆಗಳನ್ನ ನೆರವೇರಿಸಿಕೊಂಡು ಹೋಗ್ತಾರೆ. ಅವರಿಗೆ ಚೌಡೇಶ್ವರಮ್ಮ ದೇವಿ ಒಳ್ಳೆ ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡ್ಲಿ. ಸ್ವಾಮಿಗೆ ನಮಸ್ಕಾರ. ಯಾರ ಶಕ್ತಿಯನ್ನು ತಗೋತೀವೋ ಆ ಶಕ್ತಿ ನಮ್ಮಲ್ಲೇ ಬರುತ್ತೆ, ಈ ಆಲಯದಲ್ಲೇ ಬರುತ್ತೆ. ಅದೇ ಮ್ಯಾಗ್ನೆಟ್ ಪವರ್. ದೇವಸ್ಥಾನದಲ್ಲಿ ಕುತ್ಕೊಂಡು ಅನ್ಕೊಳ್ಳೋ ಧ್ಯಾನಕ್ಕೆ ಎಷ್ಟು ಪ್ರಶಾಂತವಾಗಿರುತ್ತೆ ಅಂತಂದ್ರೆ ಅಲ್ಲಿ ಮತ್ತೆ ಶಕ್ತಿ ತುಂಬಿರುತ್ತೆ. ಯಾವುದು ನೀವು ಮಾಡಿರ್ತಕ್ಕಂಥ ಯಜ್ಞ ಯಾಗಾದಿಗಳ ಶಕ್ತಿ ಇರುತ್ತೆ. ಆ ಶಕ್ತಿ ನಮ್ಮನ್ನ ಕಾಪಾಡೋದು. ಅದಕ್ಕೋಸ್ಕರನೇ ಆಲಯಗಳಲ್ಲಾಗ್ಲಿ ಮನೆಯಲ್ಲಾಗ್ಲಿ ತುಂಬಾ ಜನಕ್ಕೆ ನಾವು ಹೇಳ್ತೀವಿ, ಒತ್ತಿ ನಕ್ಕಿ ಕಾಯ್ತು ಅಂತೀವಿ. ಒಂದು ಬತ್ತಿಯನ್ನು ಮನೆಯಲ್ಲಿ ಹಚ್ಚಿಡೋದ್ರಿಂದ ಅದು ಹೇಗೆ ನಮ್ಮ ಕಂಟಕಾಲಗಳನ್ನ ಕಳೆಯುತ್ತೋ ಅದೇ ತರ ದೇವಸ್ಥಾನದಲ್ಲಿ ನೋಡಿ ಒಂದು ಹೋಮ ಪೂಜೆ ಮಾಡೋದ್ರಿಂದ ಸಾವಿರಾರು ಜನಕ್ಕೆ ಒಳ್ಳೇದಾಗುತ್ತೆ. ಮನೆಯಲ್ಲಿ ನಾವು ಪೂಜೆ ಮಾಡೋದು ನನಗೋಸ್ಕರ, ದೇವಸ್ಥಾನದಲ್ಲಿ ಪೂಜೆ ಮಾಡುವುದು ಸಮಾಜಕ್ಕೋಸ್ಕರ. ಹಾಗಾಗಿ ದೇವಸ್ಥಾನಗಳಲ್ಲಿ ಪೂಜಾ ಪುನಸ್ಕಾರ ನಡೆಯೋದ್ರಿಂದ ನಮಗೆಲ್ಲ ಒಳ್ಳೆಯ ಒಂದು ಫಲ ಸಿಗೋದ್ರಿಂದನೇ ಈ ಯಜ್ಞ ಯಾಗಾದಿಗಳನ್ನ ಮಾಡೋದು. ಈ ಸ್ವಾಮಿಗಳು ಎಲ್ಲರಿಗೂ ಒಳ್ಳೆಯದಾಗ್ಲಿ ಅಂತೇಳಿ ಆಂಜನೇಯ ಸ್ವಾಮಿಗಳು ಇಷ್ಟು ಕಾರ್ಯಕ್ರಮಗಳನ್ನ ಮಾಡಿಸ್ತಾ ಇದ್ದಾರೆ. ಮಾಡಿಸೋದು ಏನಕ್ಕಂದ್ರೆ ಗುರು ಯಾವತ್ತೂ ಹೇಳಿ ಅವನಿಗೋಸ್ಕರ ಯಾವುದನ್ನು ಬಳಸಲ್ಲ, ಶಿಷ್ಯರಿಗೋಸ್ಕರನೇ ಗುರು ಕಾರ್ಯವನ್ನ ಮಾಡೋದು. ಆದ್ರೆ ಗುರು ಮಾಡ್ಬೇಕಂದ್ರೆ ಶಿಷ್ಯರು ಶಕ್ತಿ ಕೊಡ್ಬೇಕಲ್ವಾ. ನೋಡಿ ನೀವೆಲ್ಲಾ ಶಕ್ತಿ ಕೊಟ್ಟಿದ್ರೆ ಇವತ್ತಿನ ದಿನ. ಅದರಿಂದ ಈ ಕಾರ್ಯಕ್ರಮ ಇಷ್ಟು ವಿಜೃಂಭಣೆಯಿಂದ ನಡೀತಾ ಇದೆ. ಸುಮಾರು 10-15 ಲಕ್ಷ ಸುಮ್ಮನೆ ಆಗಲ್ಲ ತಂದು ಮಾಡೋದಕ್ಕೆ. ಗುರುಗಳಲ್ಲಿ ಕಷ್ಟಪಡಕ್ ಆಗಲ್ಲ. ಗುರುಗಳು ಈ ದೇವಸ್ಥಾನ ಇವತ್ತಿಂದ ಇಷ್ಟು ಕಾರ್ಯಕ್ರಮ ನಡೆದಿದೆ. ಅದಕ್ಕೆ ನಿಮಗೆ ನಮ್ಮ ಕುಟುಂಬಕ್ಕೂ ಎಲ್ಲರಿಗೂ ಒಳ್ಳೆಯದಾಗಿ ಸುಖ ಶಾಂತಿಯಿಂದ ಧನ ಧಾನ್ಯಗಳಲ್ಲಿ ನಿಮ್ಮ ಮನೆಯಲ್ಲಿ ಸಮೃದ್ಧಿಯಾಗಿರ್ಲಿ ಅಂತೇಳಿ ಆ ಚೌಡೇಶ್ವರಿ ಮಾತೆಯನ್ನ ಪ್ರಾರ್ಥನೆ ಮಾಡ್ಕೊಂತಾ ಇದೀವಿ. ಶುಭಂ ಭೂಯಾತ್. ಶ್ರೀ ಗುರುಭ್ಯೋ ನಮಃ. ಶ್ರೀ ಗುರು ಚೌಡೇಶ್ವರಿ ನಮಃ. ಬೂದಲಿ ಶಂಕರ್ ಸ್ವಾಮೀಜಿ, ಡಾಕ್ಟರ್ ಶಂಕರ್ ಸ್ವಾಮೀಜಿ, ಚಿಕ್ಕಮಂಗ್ಳೂರು ಶಂಕರದೇವರ ಮಠ ಮಾಜಿ ಮಠಾಧಿಪತಿಗಳು. ನಮ್ಮ ಇವತ್ತಿನ ಕಾರ್ಯಕ್ರಮ ಅಂದ್ರೆ ಶ್ರೀನಿವಾಸಪುರದಲ್ಲಿರ್ತಕ್ಕಂತಹ ಚೌಡೇಶ್ವರಿ ದೇವಸ್ಥಾನದಲ್ಲಿ ಈ ದಿನ ಚೌಡೇಶ್ವರಿ ಅಂದ್ರೆ ಚಾಮುಂಡೇಶ್ವರಿ ಹುಟ್ಟಿದ ದಿವಸ, ವರ್ಧಂತಿಯ ದಿನ. ಈ ದಿವಸ ನಾವು ನಮ್ಮ ಆಂಜನೇಯ ಸ್ವಾಮಿಗಳು ಈ ದೇವಸ್ಥಾನದ ಧರ್ಮಕರ್ತರು ಪ್ರತಿ ವರ್ಷನೂ ಇಲ್ಲಿ ಯಜ್ಞ ಯಾಗಾದಿಗಳನ್ನ ಪೂಜೆಗಳನ್ನ ಮಾಡಿಸ್ತಾ ಇರ್ತಾರೆ. ಯಾಕಂದ್ರೆ ಚೌಡೇಶ್ವರಿನ ಒಂದು ಆದಿಪರಾಶಕ್ತಿ ಚಾಮುಂಡೇಶ್ವರಿ ಅಂದ್ರೆ ಪಾರ್ವತಿ ಸ್ವರೂಪನೇ ಈ ಅಮ್ಮವಾರು. ಈ ಅಮ್ಮವಾರಿಗೆ ವರ್ಷಕ್ಕೊಂದು ದಿನ ಹುಟ್ಟಿದ ದಿನ ಕಾರ್ಯಕ್ರಮವನ್ನ ತುಂಬಾ ವಿಜೃಂಭಣೆಯಿಂದ ಮಾಡ್ತಾ ಇದ್ದಾರೆ. ಅಂದ್ರೆ ಸುಮಾರು ಒಂದು 5,000-6,000 ಜನಗಳು ಸೇರಿ ಈ ಶ್ರೀನಿವಾಸಪುರದ ಪಟ್ಟಣದ ಪಕ್ಕದಲ್ಲಿಯೇ ಇದೆ. ಊರಿಗೆ ಆನ್ಕೊಂಡಿರ್ತಕ್ಕಂತಹ ಕಾಲುವೆ ಒಂದು ದಡದಲ್ಲಿದೆ ಈ ದೇವಸ್ಥಾನ. ತುಂಬಾ ಶಕ್ತಿಶಾಲಿಯಾದಂತಹ ದೇವಸ್ಥಾನ ಮತ್ತು ಪುರಾತನವಾದ ಈ ದೇವಸ್ಥಾನದಲ್ಲಿ ನಾಲ್ಕು ತುಪ್ಪವನ್ನ, ಹಸುವಿನ ತುಪ್ಪವನ್ನ ತಂದು 9 ಕಟ್ಟಿಗೆಗಳಂದ್ರೆ ಆಯಾ ಕಟ್ಟಿಗೆಗಳನ್ನ ತಂದು ಭತ್ತದ ಹರಳನ್ನ ತಂದು ಹೋಮವನ್ನ ಮಾಡ್ತಾರೆ. ಯಾಕೆ? ಅದರ ಒಂದು ಶಕ್ತಿ ಪ್ರತಿಯೊಬ್ಬರಿಗೂ ಸಿಗಲಿ. ಈ ದೇವಸ್ಥಾನದ ಶಕ್ತಿ ದಿನ ದಿನ ಬೆಳಿಬೇಕು. ಒಂದು ಮಗುದ ಅನ್ಕೊಳ್ಳೋಣ, ಆ ಮಗುವನ್ನ ತಾಯಿ ದಿನ ಹಾಲನ್ನ ಕುಡಿಸಿ ಅನ್ನವನ್ನ ತಿನ್ನಿಸಿ ಹೆಂಗೆ ಬೆಳೆದ್ರೆ ದೊಡ್ಡವರಾಗ್ತಾರೋ ದೇವರಿಗೂ ಅಷ್ಟೇ. ಎಲ್ಲರೂ ನಾವು ಪೂಜೆಯನ್ನ ಮಾಡಿ ಶಕ್ತಿಯನ್ನು ಕೊಟ್ಟಾಗ ಅದು ಶಕ್ತಿ ಬೆಳೆಯುತ್ತೆ. ನಾವು ಸುಮ್ಮನೆ ದೇವರನ್ನ ಫಲ ಕೊಡೋದ್ರೆ ಕೊಡಲ್ಲ. ಭಗವಂತ ನಾವು
ಕಾರ್ಯವನ್ನ ಮಾಡಬೇಕು, ಪೂಜೆ ಪುನಸ್ಕಾರಗಳನ್ನ ಮಾಡಬೇಕು, ಮಂತ್ರ ಶಕ್ತಿಯನ್ನ ತಗೋಬೇಕು. ಅದಕ್ಕೆ ಹೇಳೋದು ಜಪ ಶಕ್ತಿ, ಪೂಜಾ ಶಕ್ತಿ, ಆ ಶಕ್ತಿ ನಮ್ಮಲ್ಲಿ ಇದ್ರೇನೆ ಭಗವಂತನನ್ನು ಕಾಪಾಡೋದು. ಸುಮ್ಮನೆ ನಾವು ಕುತ್ಕೊಂಡು ದೇವರಿಗೆ ಕೈ ಮುಗಿದ್ಬಿಟ್ಟು ಭಗವಂತನಿಗೆ ಹೊರ ಕೊಡಿದ್ರೆ ಎಲ್ಲೂ ಕೊಡಲ್ಲ. ಕಷ್ಟ ಅಂತ ಹೇಳ್ತಾರೆ, ಸ್ವಾಮಿ ನಾವು ಎಷ್ಟೊಂದು ದೇವ್ರ ಪೂಜೆಯನ್ನ ಮಾಡ್ತಾ ಇದ್ದೀವಿ, ನಮಗೆ ಕಷ್ಟ ಬರ್ತಾ ಇದ್ದೀವಿ, ಕೊಡ್ಲಿಲ್ಲ ಅಂತಾರೆ. ಅದಲ್ಲ, ನಾವು ಹಣವಿದ್ದಾಗ ಭಕ್ತಿ, ನಣವಿದ್ದಾಗಲೇ ಸೇವಾ, ಗುಣವಿದ್ದಾಗಲೇ ಮಾಡಿ ಮುಕ್ತಿ ಪಡೆಯ ಆತ್ಮ. ಹಣವಿದ್ದಾಗ ಭಕ್ತಿ, ನಣವಿದ್ದಾಗ ಸೇವಾ, ಗುಣವಿದ್ದಾಗಲೇ ಮಾಡಿ ಮುಕ್ತಿಯನ್ನು ಪಡಿಬೇಕು ನಾವು, ಈ ಮನುಷ್ಯನಾಗಿರ್ತಕ್ಕಂಥವನು. ಅದರಿಂದ ಎಲ್ಲರಲ್ಲೂ ತುಂಬಾ ಜನ ಕೇಳ್ತಾ ಇರ್ತೀವಿ, ವಯಸ್ಸಾದ್ಮೇಲೆ ಬಂದು ಪೂಜೆ ಮಾಡ್ತೀವಿ ಅಂತಾರಲ್ಲ, ಅದಕ್ಕೋಸ್ಕರ ಅವ್ರು ಒಳ್ಳೆ ಫಲ ಸಿಗಲಿ ಅಂತ ಬಯಸ್ತಾ ಇದ್ದೇವೆ. ಶುಭಂ ಭೂಯಾತ್. ಈ ಒಂದು ಚಂಡಿ ಹೋಮ, ಈ ಒಂದು ಚೌಡೇಶ್ವರಿ ದೇವಸ್ಥಾನದಲ್ಲಿ ಹಮ್ಮಿಕೊಂಡು ಕಾರ್ಯಕ್ರಮ ಮಾಡ್ತಾ ಇರಲ್ಲ, ಎಲ್ಲ ಭಕ್ತಾದಿಗಳೇ ಅವರ ಕುಟುಂಬಗಳಿಗೆ ಅವರ ಕೋರಿಕೆಗಳ, ಅವರ ನೆರವೇರಿಕೆಗಳ, ಅವರ ಒಂದು ಕಲ್ಪನೆ, ಒಂದು ಸಂಕಲ್ಪ ಯಾವ ರೀತಿ ಯಶಸ್ಸಾಗಿ ಈ ದಿನದಲ್ಲಿ ಅವರ ಒಂದು ಕುಟುಂಬಗಳಿಗೆ ಅವರ ವಿವಿಧ ರೀತಿಯಲ್ಲಿ ಒಂದು ದೈವ ಸಂಕಲ್ಪಿಸಿದ್ರು. ಅಂದ್ರೆ ಚಂಡಿ ಯಾಗವನ್ನ ಏನಕ್ಕೋಸ್ಕರ ಮಾಡ್ತಾರೆ ಅಂದ್ರೆ, ಮ್ಯಾಗ್ನೆಟ್ ಪವರ್ ನೋಡಿ, ಒಂದು ಮ್ಯಾಗ್ನೆಟ್ ಇದೆ, ಒಂದು ಕಬ್ಬಣ ಇದೆ. ಆ ಕಬ್ಬಣ ಮ್ಯಾಗ್ನೆಟ್ ಎತ್ಕೋಬೇಕು ಅಂದ್ರೆ ಒಂದು ಶಕ್ತಿ ಇರುತ್ತೆ ಮಧ್ಯ. ಭಗವಂತ ನಾವು ಇಲ್ಲಿ ಶಕ್ತಿ ಅಂದ್ರೆ ಮಂತ್ರ ಅಂದ್ರೆ ಏನಂದ್ರೆ ಅಮ್ಮನವರಿಗೆ ಆಹಾರವನ್ನು ಕೊಡೋದು, ಶಕ್ತಿಯನ್ನು ಕೊಡ್ತಕ್ಕಂಥದ್ದು. ನಮ್ಮ ಹಿಂದೂ ಧರ್ಮದಲ್ಲಿ ಒಬ್ಬ ಮನುಷ್ಯ ಊಟ ಮಾಡಿದ್ರೆ ಇರ್ತಕ್ಕಂಥ ಎಲ್ಲಾ ಹಳ್ಳಿಯ ಭಕ್ತರುಗಳಿಗೆ, ಶಿಷ್ಯರಿಗೆ ಆಶೀರ್ವಾದವನ್ನು ಕೊಟ್ಟು ಅವರಿಗೆಲ್ಲಾ ಒಳ್ಳೊಳ್ಳೆ ಫಲವನ್ನು ಕೊಟ್ಟು, ಕಷ್ಟ ಕಾಲದಲ್ಲಿ ಅವರಿಗೆ ಯಾವ ವಿಧವಾದ ಕಷ್ಟಗಳಿದ್ರು ಇಲ್ಲಿ ಬಂದು ಬೇಡಿಕೊಂಡ್ರೆ ಆ ಕಷ್ಟಗಳೆಲ್ಲ ಪರಿಹಾರ ಆಗುತ್ತೆ. ಆ ಶಕ್ತಿ ಹೇಗೆ ಬರುತ್ತೆ ಅಂತ ಅನ್ಬೋದು. ಆ ಶಕ್ತಿ ಸೂರ್ಯ ಒಬ್ಬರಲ್ಲಿ ಮೇಲೆ ಬೆಳಕು ಹೆಂಗೆ ಭೂಮಿ ಮೇಲೆ ಬಂದಾಗ ಎಲ್ಲರಿಗೂ ಸಿಗುತ್ತೆ. ಅದೇ ತಮ್ಮ ಅಮ್ಮವಾರು ಪ್ರತಿಯೊಬ್ಬರಿಗೂ ಫಲವನ್ನು ಕೊಡ್ತಾರೆ. ಅಂತ ಮಹಾಶಕ್ತಿ ಇಲ್ಲಿದೆ ಶ್ರೀನಿವಾಸಪುರದಲ್ಲಿ, ಈ ಊರಿನ ಪಕ್ಕದಲ್ಲಿದ್ದಾಳೆ. ಅಂದ್ರೆ ಇನ್ನೂ ಒಂದ್ ಸ್ವಲ್ಪ ದಿನಕ್ಕೆ ಊರ ಮಧ್ಯಕ್ಕೆ ಬರ್ತಾಳೆ ಅಮ್ಮ. ಹಾಗಾಗಿ ಅಂತ ಶಕ್ತಿಶಾಲಿ ಆಗ್ತಕ್ಕಂಥ ಅಮ್ಮನವರು ಇಲ್ಲಿ ಇದ್ದಾರೆ. ಅದರಿಂದ ನಿಮಗೆಲ್ಲರೂ ಇವತ್ತಿನ ದಿನ ಎಲ್ಲರೂ ದರ್ಶನ ಮಾಡಿದ್ದಾರೆ. ಎಲ್ಲರಿಗೂ ಅಮ್ಮ ಸನ್ಮಂಗಳವನ್ನ ಮಾಡಿ ಕೊಡ್ಲಿ, ಎಲ್ಲರಿಗೂ ಶುಭ ಫಲವನ್ನು ಕೊಡ್ಲಿ ಅಂತ ನಾವೆಲ್ಲರೂ
ದೊಡ್ಡ ನಾಗರಿಗಳಿದೆ, ಆಮೇಲೆ ಹಿಂದಿನ ಒಂದು ಶಿಲೆಗಳಿದೆ. ಆ ಶಕ್ತಿ ತುಂಬಾ ಅಮೋಘವಾಗಿದೆ. ಯಾಕಂದ್ರೆ ಇಲ್ಲಿ ಜನಗಳಿಗೆ ಕೇಳಿದ್ದನ್ನ ಕೊಡ್ತಕ್ಕಂತಹದ್ದು ಚೌಡೇಶ್ವರಿ ಆಗಿದ್ದಾಳೆ. ಇಲ್ಲಿ ಜನಗಳು ಏನೇ ಬಂದು ಕಷ್ಟ ಕಾರ್ಪಣ್ಯಗಳನ್ನ ಆ ಸ್ವಾಮಿಗಳ ಹತ್ರ ನಿವೇದನೆ ಮಾಡಿದರೆ ಅವರ ಕಷ್ಟಗಳು ಗ್ಯಾರಂಟಿಯಾಗಿ ತೀರುತ್ತೆ ಅನ್ನೋ ಒಂದು ವಿಶೇಷದಿಂದ ನೋಡಿ, ಯಾರನ್ನು ಯಾರು ಕರೆಯಲ್ಲ. ಇಲ್ಲಿ ಈ ದಿನ 4,000 ರಿಂದ 5,000 ಜನ ಹೆಚ್ಚು ಕಡಿಮೆ ಬಂದು ಕಾರ್ಯಕ್ರಮದಲ್ಲಿ ಭಾಗವಾಗಿ ಎಲ್ಲರೂ ಅವರವರ ಒಂದು ಇದ್ರ ಮೇಲೆ ಪ್ರಸಾದವನ್ನ ಸ್ವೀಕರಿಸಿ ಅವರೇ ಎಲ್ಲ ಓಡಾಟವನ್ನ ಮಾಡಿ ಅಮ್ಮನವರ ಕಾರ್ಯಕ್ರಮಗಳನ್ನ ತುಂಬಾ ವಿಜೃಂಭಣೆಯಿಂದ ಭಕ್ತರ ಒಂದು ಸಹಾಯ ಸಹಕಾರದಿಂದನೇ ಈ ಚೌಡೇಶ್ವರಿ ದೇವಸ್ಥಾನ ಪೂಜೆ ನಡೆಯುತ್ತೆ. ನೋಡಿ, ನಿನ್ನೆಯಿಂದ ಗಣಪತಿ ಹೋಮ, ಆಮೇಲೆ ಆಲಯ ಹೋಮ, ಚಂಡಿ ಹೋಮ, ಗಂಗೆ ಪೂಜೆ, ಆಮೇಲೆ ಮುತ್ತೈದರಿಂದ ಬಾಗಣವನ್ನ ಹೋಮಕ್ಕೆ ಅರ್ಪಿಸೋದು, ಆಮೇಲೆ ಇವತ್ತು ಎಲ್ಲಾ ಕಾರ್ಯಕ್ರಮಗಳನ್ನ ಪ್ರತಿಯೊಬ್ಬರು ಅವರವರು ನಿಂತ್ಕೊಂಡು ಸ್ವಕರವಾಗಿ ಕಾರ್ಯಕ್ರಮವನ್ನು ನೆರವೇರಿಸಿದ್ದಾರೆ. ಫಲವನ್ನ ಕೊಟ್ಟು ಸನ್ಮಂಗಳವನ್ನ ಬಯಸಲಿ. ಮತ್ತು ಇವಾಗ ಈ ದೇವಸ್ಥಾನದ ಧರ್ಮಕರ್ತರು 2 ಮಾತುಗಳನ್ನ ಮಾತನಾಡ್ತಾರೆ. ಅವರಿಂದನೂ ದೇವಸ್ಥಾನದ ವಿಷಯವನ್ನ ತಿಳ್ಕೊಳ್ಳೋಣ. ಒಂದು ಮಾತು, ಈ ದಿನ ಚೌಡೇಶ್ವರಿ ದೇವಿ ಹುಟ್ಟು ಹಬ್ಬದ ಪ್ರಯುಕ್ತ ಈ ಒಂದು ಹೋಮ ಪ್ರತಿಯೊಂದರಲ್ಲಿ ಸಮಸ್ತ ಜನತೆಗೆ, ಈ ಸುತ್ತಮುತ್ತ ಗ್ರಾಮಸ್ಥರಿಗೆ, ಭಕ್ತಾದಿಗಳಿಗೆ ಈ ದೇವರ ದೈವ ಸಂಕಲ್ಪ ಒಂದು ಶಕ್ತಿ ಒಂದು ಯಾವ ರೀತಿ ಒಂದು ಸಿಗುತ್ತದೆ. ಈ ದಿನ ನೋಡಿ, ಚೌಡೇಶ್ವರಿ ಆದಿಪರಾಶಕ್ತಿ ಚಾಮುಂಡೇಶ್ವರಿ ಮಹಿಷಾಸುರ ಮರ್ದನವನ್ನ ಮಾಡಿರ್ತಕ್ಕಂಥಕ್ಕೋಸ್ಕರ ಈ ಭೂಮಿಯಲ್ಲಿ ಹುಟ್ಟಿದ್ದಕ್ಕೋಸ್ಕರ ಆ ಶಕ್ತಿ ರಾಕ್ಷಸನ ಸಂಹಾರ ಮಾಡಿಲ್ಲ. ಅದೇ ತರ ಮೋಚನಲ್ಲಿ ಇರ್ತಕ್ಕಂತ ಈ ಕಲಿಯುಗದಲ್ಲಿ ಕ್ರಾಮ, ಕೋದ, ಕೂಕು, ಕಾಮ, ಕ್ರೋಧ, ಲೋಭ, ಮೋದ, ಮತ್ಸರಗಳೆಲ್ಲ ತುಂಬಿದೆ. ಅದನ್ನೆಲ್ಲವನ್ನ ಕಳೆದು ಜನಗಳಿಗೆ ಒಳ್ಳೆಯ ಫಲವನ್ನ ಕೊಟ್ಟು ಮಾಡಿ ಶ್ರೀನಿವಾಸ ಸರ್. शुभ दिवसे शुभ काले शुभ मुहूर्ते श्री चामुंडेश्वरी जयंती अंगभूतान क्षेत्रमाता मम इष्ट देवता श्री महादेवी जगन्माता जगदीश्वरी लोकानुग्रह कारिणी श्री चौडेश्वरी माता वार्षिकोत्सव अंगभूतान चंडी होम पूजा पूर्वकेन पूर्णाहुति फलप्रसाद शीघ्रमेव सिद्ध्यन्ते महागौरी महाकाली महालक्ष्मी रूपेण भागिन समर्पितः पूर्णाहुति फल शीघ्रमेव सिद्ध्यन्ते समस्त होमस्य सकल दोष निवारणार्थं होमे कर्मणः मंत्र विपर्यास स्वर अक्षर पद वृत्त सर्व लोप पूर्णावती फल शीघ्रमेव अत्यर्थं पूजा अहं करिष्ये।
ఇటు వెళ్ళిపోయానమ్మా మీరు ఇటు వెళ్ళిపోయానమ్మా ఇటు వెళ్ళిపోయానమ్మా అయినా వెళ్ళిపోయాను చాముండేశ్వరి మాతమానారవింద గోవింద పిండి మాతమానారవింద గోవింద మాతమేశ్వరి మాతారవింద గోవింద పూర్ణేశ్వరి మాతారవింద గోవింద గౌరీ మాతారవింద గోవింద త్రిపురాత్రం సమర్పయామి.